ನಾನಿರಬೇಕಾದ್ರೂ ಇದು ಎಲ್ಲದೂ ಇತ್ತು, ಇದು ಯಾವುದೂ ಇರಲಿಲ್ಲ ಅಂತಲ್ಲ. ಇವಾಗ ಎಲ್ಲರೂ ಅನ್ಕೋತಾರೆ ಸಿನಿಮಾ ಸೀರಿಯಲ್ ಮಾತ್ರ ಹೀಗಿರುತ್ತೆ ಅಂತ. ನನ್ನ ಫೀಲ್ಡಲ್ಲ, ಇವ್ರ ಫೀಲ್ಡಲ್ಲೂ ಕೂಡ ಅದೇ ಥರ ಕಾಂಪಿಟೇಷನ್ ಇದೆ. ನೀವೀಗ ಒಬ್ಬ ಅಡ್ವೊಕೇಟು ಕೇಳಿದ್ರೂ ಯಾರು ತುಂಬ ಚೆನ್ನಾಗಿ ಕೇಸಸ್ನ ಹ್ಯಾಂಡಲ್ ಮಾಡ್ತಾರೆ ಅದ್ರ ಮೇಲೆ ಅವ್ರಿಗೆ ನೆಕ್ಸ್ಟ್ ಕೇಸಸ್ಗಳು ರೆಫರ್ ಆಗ್ತಾ ಹೋಗುತ್ತೆ, ಅಥವಾ ಅವ್ರ ಪ್ರಾಕ್ಟೀಸ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಿಮ್ಮನ್ನು ಕೇಳಿದ್ರು ನಿಮ್ಮ ಫೀಲ್ಡಲ್ಲೂ ನೀವು ಎಷ್ಟು ಉತ್ತಮವಾಗಿ ಮಾತಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಫೀಲ್ಡಲ್ಲೂ ಕೂಡ ಇದ್ದೇ ಇರುತ್ತೆ. ಎಲ್ರಿಗೂ ಏನನ್ಸುತ್ತೆ, ಈ ಬಣ್ಣದ ಲೋಕ ಅಂದರೆ ಕಣ್ಣಿಗೆ ಕಾಣುವಂಥದ್ದಲ್ವಾ ಎದುರುಗಡೆ. ಇವಾಗ ಕಾರ್ಪೊರೇಷನ್ ಫೀಲ್ಡಲ್ಲಿದೆ, IT ಫೀಲ್ಡಲ್ಲಿ, ಯಾವ ಫೀಲ್ಡಲ್ಲಿ ಕಾಂಪಿಟೇಷನ್ ಇಲ್ಲ, ಇಲ್ಲೂ ಕೂಡ ಹಾಗೆ ಇದೆ. ಬಟ್ ಇವಾಗ ಏನಾಗುತ್ತೆ, ಅಷ್ಟು ನನ್ನ ಪ್ರಕಾರ ಅಷ್ಟು ಶ್ರದ್ಧೆಗಳು ಕಮ್ಮಿ ಆಗ್ತಾ ಇದೆ. ಆಗ ಹಂಗಿರಲಿಲ್ಲ. ಥಿಯೇಟರಿಂದ ಬಂದವ್ರಿಗೇ ಒಂದು ವ್ಯಾಲ್ಯೂ ಇತ್ತು. ಓಕೆ, ಇವ್ರಿಗೆ ಕನ್ನಡ ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತಾ, ಇವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿದೆಯಾ, ಇವ್ರಿಗೆ ಆ್ಯಕ್ಟಿಂಗ್ ಚೆನ್ನಾಗಿ ಬರುತ್ತಾ ಅನ್ನೋದು ಮಾತ್ರ ಫೋಕಸ್ ಆಗ್ತಾ ಇತ್ತು. ಅದ್ರ ಮೇಲೆ ಕ್ಯಾರೆಕ್ಟರ್ ಕೂಡ ನಿಂತ್ಕೊಳ್ತಾ ಇತ್ತು. ಈಗ ಹಂಗಲ್ಲ. ನೀವು ಎಷ್ಟೋ ಜನನ ನೋಡ್ಬೋದು, ಅಕಾರ ಹಕಾರ ಇರೋದಿಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣ ಇರೋದಿಲ್ಲ, ರಾಂಗ್ ಪಾಸಸ್. ಸೊ ಇದ್ರ ನಡುವೆ ಏನಾಗ್ತದೆ, ಮತ್ತು ಈಗ ಸೋಷಿಯಲ್ ಮೀಡಿಯಾ ಅಥವಾ ಈಗ TRP ಮೇಲೆ ಒಂದು ಕಾರ್ಯಕ್ರಮ ಅಥವಾ ಒಂದು ಸೀರಿಯಲ್ ಡಿಪೆಂಡ್ ಆಗಿರುತ್ತೆ. ಸೊ ಅವ್ರು ನೋಡ್ತಾರೆ ಯಾವ ಕ್ಯಾರೆಕ್ಟರ್ ಚೆನ್ನಾಗಿ ಹೋಗ್ತಾ ಇದೆ ಅಥವಾ ಜನದ ಪ್ರತಿಕ್ರಿಯೆ ಹೇಗಿದೆ ಅಂತ, ಅದ್ರ ಮೇಲೆ ಎತ್ಕೊಳ್ತಾ ಹೋಗ್ತಾರೆ. ನಂಗೆ ಅದು ತಪ್ಪು ಅಥವಾ ಸರಿ ಅಂತ ನಾನು ಜಡ್ಜ್ ಮಾಡಲ್ಲ. ಏನಕ್ಕೆ ಅಂದರೆ ಇವಾಗಿನ ಪೀರಿಯಡ್ ಹಂಗಿದೆ. ನಿಮಗೆ ಪ್ರತಿಯೊಂದು ಕೂಡ TRP ಮೇಲೆ ಡಿಪೆಂಡ್ ಆಗಿದೆ. ಸೊ ನೋಡೋರ ಮೇಲೆ ಡಿಪೆಂಡ್ ಆಗಿದೆ ಆ್ಯಂಡ್ ಜನದ ಪ್ರತಿಕ್ರಿಯೆ ಮೇಲೆ ಡಿಪೆಂಡ್ ಆಗಿದೆ ಅಂದಾಗ ಅವರು ಡಿಸೈಡ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಅದನ್ನು ಉಳಿಸ್ಕೊಂಡು ಹೋಗೋದು ಆರ್ಟಿಸ್ಟ್ಗಳು ಏನು ಹೇಳ್ತಾರೆ, ಅದೇ ಅದೃಷ್ಟ ಅಂತಲೂ ಹೇಳ್ಬೋದು, ಲಕ್ ಇಲ್ಲ ಅಂತ ಅಂತಲೂ ಹೇಳ್ಬೋದು. ಅದೇ ಡಿಪೆಂಡ್ಸ್ ಆನ್ ಅವ್ರ ಪ್ರಯತ್ನದ ಜೊತೆಗೆ ಅದೇ ನಮ್ಮ ಅದೃಷ್ಟನೂ ಕೂಡ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಓಕೆ ಸರ್, ಈಗ